ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ತಲೆಗೆ ಹಾಕುವಂಥ ಎಣ್ಣೆ, ಕೊಬ್ಬರಿ ಎಣ್ಣೆ ನಾವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗ ಹೊರಗಡೆ ಬೇರು ಎಲ್ಲ ಹಾಕಿ ಬೇಯಿಸೋ ಅಂಥ ಎಣ್ಣೆ ಅಂತ ನಾನು ಹೇಳ್ತಾ ಇರೋದು. ಅದನ್ನು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗೂ ಕೂದಲು ಬೆಳೆಯುತ್ತೆ. ಸೊ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ 1 ಲೋಟ ಅಷ್ಟು ಕೊಬ್ಬರಿ ಎಣ್ಣೆ, 1 ಲೋಟ ಅಷ್ಟು ಹರಳೆಣ್ಣೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡು ಅದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿಟ್ಟಿದ್ದೀನಿ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತೀನಿ. ಕರ್ಬೇವಿನ ಸೊಪ್ಪು ನೀವು ಎಷ್ಟು ಹಾಕಿದ್ರೂ ನಡೆಯುತ್ತೆ. ಇದಿಷ್ಟೇ ಹಾಕೋದು, ನಾನು ಎಕ್ಸ್ಟ್ರಾ ಇನ್ನೇನೂ ಹಾಕೋದಿಲ್ಲ. ಇದರಲ್ಲೇ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಸೊ ಇನ್ನೊಂದೇನಂತಂದರೆ, ಹರಳೆಣ್ಣೆಯಲ್ಲಿ ಬರೀ ಹರಳೆಣ್ಣೆನೇ ಬಳಸೋದ್ರಿಂದನೂ ನಮ್ಮ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ಸೊ ಹಿಂದೆ ಎಲ್ಲ ನಾವು ಅಜ್ಜಿಯಂದಿರು ಅಮ್ಮಂದಿರೆಲ್ಲ ಹರಳೆಣ್ಣೆನೇ ಜಾಸ್ತಿ, ಈಗಲೂ ಮಕ್ಕಳಿಗೆ ನಾವು ಹರಳೆಣ್ಣೆನೇ ಯೂಸ್ ಮಾಡೋದು ಜಾಸ್ತಿ, ಬಳಸೋದ್ರಿಂದ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನೋಡಿ, ಇದೆಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಾದಮೇಲೆ ಎಣ್ಣೆ ಬಿಸಿ ಆಗಿ ಕುದಿಯೋ ಸಮಯ ಬಂದಾಗ ಈ ಥರ ನೊರೆ ಬರುತ್ತೆ. ಈ ನೊರೆ ಎಲ್ಲ ಕಡಿಮೆ ಆಗಬೇಕು. ನಾವು ತುಪ್ಪ ಕಾಯಿಸುವಾಗ ಹೇಗೆ ನೊರೆ ಬರುತ್ತಲ್ಲ, ಆ ರೀತಿಯೇ ಇದು ಬರೋ ಅಂಥದ್ದು. ಇದೆಲ್ಲ ಕಡಿಮೆ ಆಗಬೇಕು. ಎಲ್ಲಿವರೆಗೂ ಅಂದರೆ ನಾವು ಹಾಕಿರೋ ಮೆಂತ್ಯ ಕಾಳು ಕಪ್ಪಾಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂದರೆ ಕಾಯಿಸೋದಕ್ಕೆ ಇಟ್ಟಾಗ ಪಾತ್ರೆ ತಳ ದಪ್ಪ ಇರಲಿ, ಇದು ತುಂಬ ಮುಖ್ಯ. ಇಲ್ಲಾಂದರೆ ಎಣ್ಣೆನೂ ಸೀದೋಗುತ್ತೆ, ವಾಸನೆ ಬೇರೆ ಥರ ಬಂದುಬಿಡುತ್ತೆ. ಅಷ್ಟೇ. ನೋಡಿ, ಈಗ ಎಣ್ಣೆ ಕುದಿಯೋದಕ್ಕೆ ಶುರುವಾಗಿದೆ. ಇದು ಕುದಿಯೋದಕ್ಕೆ ಬಂದಾಗ ಸ್ವಲ್ಪ ತೆಳ ಆಗಿರುತ್ತಲ್ಲ, ಕುಕ್ಕಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ನಾವು ತಿರುಗ್ತಾನೆ ಇರಬೇಕಾಗತ್ತೆ. ಒಂದು 10ರಿಂದ 12 ನಿಮಿಷದಲ್ಲಿ ಇದು ಎಣ್ಣೆ ಆಗೋಗುತ್ತೆ. ನಾವು ಇದು ನೋಡಿ, ಈ ರೀತಿ ಎಲ್ಲ ಕುದಿಯೋದಕ್ಕೆ ಶುರು ಆಯ್ತಲ್ಲ, ಇದು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾನು ಹಾಗೆ ಕೈ ತಿರುಗಿಸ್ತಾನೆ ಇರ್ತೀನಿ. ಇದು ಈ ಸಮ್ಮರಲ್ಲಿ ಮಾತ್ರ ನಾನು ಈ ರೀತಿ ಎಣ್ಣೆ ಬಳಸೋದು. ಮತ್ತು ನಾರ್ಮಲ್ ಡೇಸಲ್ಲಿ ಏನಂತ ಅಂದರೆ, ನಾನು ಇದಕ್ಕೆ ಬೇರೆ ಥರನಿದೆ ಎಲ್ಲ ಬೆಟ್ಟದ ನೆಲ್ಲಿಕಾಯಿ, ಸಣ್ಣ ಈರುಳ್ಳಿ ಅಂದರೆ ರಾಜ್ ಈರುಳ್ಳಿ, ನುಗ್ಗೆ ಸೊಪ್ಪಿನೆಲೆ, ತುಂಬ ಥರದ್ದು ಸೊಪ್ಪುಗಳು ಎಲ್ಲ ಹಾಕಿ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅದನ್ನು ಕೂಡ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಈ ಬೇಸಿಗೆ ಕಾಲಕ್ಕೆ ಏನಂತಂದರೆ, ತುಂಬ ಹೊರಗಡೆ ಬಿಸಿಲಿರೋದ್ರಿಂದ ತಲೆ ತುಂಬ ಸುಡುತ್ತೆ, ಬಿಸಿಲು ತಲೆನೋವು ಬರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ ಈ ಥರ ಎಣ್ಣೆ ಬಳಸೋದ್ರಿಂದ. ಏನಂದರೆ ಇದರಲ್ಲಿ ಹರಳೆಣ್ಣೆನೇ ನಾನು ಸ್ವಲ್ಪ ಜಾಸ್ತಿ ಬಳಸಿರ್ತೀನಿ. ಒಂದೇ ಲೋಟ ಆದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡು ಬಳಸಿದ್ರು ನಡೆಯುತ್ತೆ. ಜೊತೆಗೆ ಮೆಂತ್ಯ ಹಾಕಿರ್ತೀವಿ, ತುಂಬ ತಂಪು ಅನಿಸುತ್ತೆ. ಇನ್ನು ಕರಿಬೇವಿನ ಸೊಪ್ಪು, ಕೂದಲು ಕಪ್ಪಾಗುತ್ತೆ, ಕಣ್ಣಿಗೂ ತಂಪಾಗುತ್ತೆ, ನತ್ತಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟನ್ನ ನಾನು ಬಳಸೋವಂಥದ್ದು. ನಾವು ಎಂಥದೇ ಎಣ್ಣೆ ಬಳಸಿದ್ರು ನಮ್ಮ ನತ್ತಿ ಬುಡ ಅಂತ ಹೇಳಿ ಏನು ಹೇಳ್ತೀವಿ ಅಂದರೆ, ರೂಟ್ ಏನೇ ಇರ್ತೀವಲ್ಲ, ಅದು ಚೆನ್ನಾಗಿತ್ತು ಅಂದರೆ, ಕೂದಲಿನ ರೂಟ್ ಏನು ಚೆನ್ನಾಗಿತ್ತು ಅಂದರೆ, ಎಂಥ ಎಣ್ಣೆ ಹಾಕಿದ್ರೂ ತಲೆಯಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಜೊತೆಗೆ ನಾವು ಕರೆಕ್ಟ್ ಟೈಮ್ ನಿದ್ದೆ, ಊಟ ಇದನ್ನೆಲ್ಲ ಮಾಡಿದ್ರೆ ಕೂದಲು ನಮಗೆ ಚೆನ್ನಾಗಿ ಬರುತ್ತೆ. ಆದರೆ ಈ ಎಣ್ಣೆ ಬಳಸೋದ್ರಿಂದ ತಲೆ ತುಂಬಾ ತಂಪಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಯಾವಾಗಲೂ ಬಳಸ್ತೀನಿ. ನನ್ನ ಕೂದಲು ಕೂಡ ತುಂಬಾ ಚೆನ್ನಾಗಿದೆ ಇದರಿಂದ. ನೋಡಿ ಎಷ್ಟು ಚೆನ್ನಾಗಿ ಇದು. ನೋಡಿ, ಇದು ಬರ್ತಾ ಬರ್ತಾ ನೊರೆ ಕೂಡ ಗಟ್ಟಿ ಆಗ್ತಾ ಇದೆ. ಇದು ನೋಡಿ, ಈ ಥರ ನೋಡಿ ಕಾಣಿಸುತ್ತಲ್ಲ, ನೋಡಿ ಈ ರೀತಿ ಇದೆಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕೈ ತಿರುಗಿಸ್ತಾನೆ ಇರಬೇಕಾಗತ್ತೆ. ಇದೇ ಎಣ್ಣೆನ ಮಕ್ಕಳಿಗೆ ಸ್ನಾನಕ್ಕೆ ಕೂಡ ಬಳಸ್ಬೋದು, ಮೈಗೆಲ್ಲ ಹಚ್ಚಿ. ನೋಡಿ, ಈಗ ಎಣ್ಣೆ ಎಲ್ಲ ನೊರೆ ಎಲ್ಲ ಕಡಿಮೆ ಆಗಿ ನೋಡಿ ಈ ರೀತಿ ಆಗಿದೆ. ತುಂಬ ಒಳ್ಳೆ ಅಂದರೆ ಒಂಥರ ನಾವೇ ಮನೆಯಲ್ಲಿ ಎಣ್ಣೆ ಹಳ್ಳು ತೊಗೊಂಡ್ಬಂದು ಬೇಯಿಸೋದು ಅಂತೇಳಿ ನಾವು ಹಳ್ಳಿ ಕಡೆ ಹೇಳ್ತೀವಿ, ಆ ರೀತಿ ಘಮ ಬರ್ತದೆ. ಎಣ್ಣೆ ಬಣ್ಣನೂ ಚೆನ್ನಾಗಿ ಆಗಿ ಬಂದಿದೆ. ನೋಡಿ, ಇವಾಗ ತಣ್ಣಗಾಗಿದೆ. ಇದನ್ನು ನಾನೊಂದು ಬಾಟ್ಲಿಗೆ, ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆ, ಸಂಪೂರ್ಣವಾಗಿ ಇದು ತಣ್ಣಗಾಗಬೇಕು ನಾವು ಅಲ್ಲಿವರೆಗೂ. ಅದಾದಮೇಲೆ ನಾನು ಪ್ಲಾಸ್ಟಿಕ್ ಬಾಟ್ಲು ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಯಾವಾಗಲೂ ಸ್ಟೋರ್ ಮಾಡಿಡೋ ಅಂಥದ್ದು. ನೋಡಿ, ಇದಕ್ಕೆ ಹಾಕಿಡ್ತೀನಿ. ತುಂಬ ಸಿಂಪಲ್ಲಾಗೆ ನೀವೇ ಮನೆಯಲ್ಲಿ ಮಾಡ್ಕೋಬಹುದು, ಹೊರಗಡೆಯಿಂದ ತರೋದಕ್ಕಿಂತ. ಹೊರಗಡೆ ಯಾವುದ್ಯಾವ್ದು ಹಾಕಿರ್ತಾರೋ ಗೊತ್ತಿರಲ್ಲ ನಮಗೆ. ನೀವು ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತೊಗೊಂಡ್ರೂ ಆಗುತ್ತೆ. ಅಂದರೆ ಗಾಣದಿಂದ ತೊಗೊಂಬಂದ್ರೂ ನಡೆಯುತ್ತೆ, ಪ್ಯಾರಾಶೂಟ್ ಅಂತ ತೊಗೊಂಬಂದ್ರೂ ನಡೆಯುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಇದು ನಾನು ಹಾಕಿದಂಥ ಮೆಂತ್ಯ ಕಾಳೆಲ್ಲ ಫುಲ್ಲು ಕಪ್ಪಾಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಹಾಕಿದ್ದು ಒಂದೊಂದು ಲೋಟ ಅಂದರೆ 100 ಗ್ರಾಮ್ ಅಷ್ಟು ಬರುತ್ತೆ ಅದು ಎಣ್ಣೆ. ಹರಳೆಣ್ಣೆ ಒಂದು 100 ಗ್ರಾಮು, ಕೊಬ್ಬರಿ ಎಣ್ಣೆ 100 ಗ್ರಾಮ್ ಅಷ್ಟು. ನನಗೆ ಇದು ಕಡಿಮೆ ಅಂದರೂ 15ರಿಂದ 20 ದಿನ ಬರುತ್ತೆ. ಯಾಕೆಂದರೆ ನಾನು ಆಲ್ಟರ್ನೇಟ್ ಡೇಸ್, ಒಂದಿನ ಬಿಟ್ಟು ಒಂದಿನ ತಲೆಗೆ ಎಣ್ಣೆ ಇಡ್ತೀನಿ ಸಮ್ಮರಲ್ಲಿ. ತುಂಬ ತಲೆನೋವು ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಅಂತ. ನೋಡಿ, ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಕೂದಲು ಬೆಳೆಯುತ್ತೆ ಚೆನ್ನಾಗೆ.
ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಒಳ್ಳೆ ಬಣ್ಣ ಬಂದಿದೆ. ಸೊ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೋ ತುಂಬ ಹೃದಯದ ಧನ್ಯವಾದಗಳು. ಸೊಂಪಾದ ಕೂದಲಿಗೆ ತಂಪಾದ ಎಣ್ಣೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.